ಇದರಲ್ಲಿ ಇಷ್ಟೊಂದು ಗಾಬರಿ ಆಗಿರುವಲ್ಲ, ಯಾಕೆ, ಏನಾಯ್ತು? ಅಣ್ಣ, ಅಪ್ಪನಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಬೇಗ 5 ಲಕ್ಷ ರೂಪಾಯಿ ತೆಗೆದುಕೊಂಡು ಹೊರಡೋಣ. ಹೌದಾ? ಹಾಗಾದ್ರೆ ನಾನು ಈಗಲೇ ಹೋಗುವೆ. ನಿಲ್ಲು, ಎಲ್ಲಿಗೆ ಹೊರಟಿರುವೆ? ಈ ರಾತ್ರಿಯಲ್ಲಿ ಸುಟ್ಕೇಸ್ ತೆಗೆದುಕೊಂಡು. ಅಪ್ಪ, ಅದು ಅಜಯ್, ತಾವು ಏನು ಅದು ಅದು ಅಂದ್ರೆ ಅಜಯ್? ಅಪ್ಪ, ಅದು ಅಜಯ್ ಅಣ್ಣ ಫೋನು. ಅಪ್ಪ, ಏನು ಅದು ಅದು ಎಷ್ಟು ದಿನದಿಂದ ಶುರು ಮಾಡಿದ್ದೀರಿ ಈ ಕಳ್ಳ ಸಂಪಾದನೆಯ ಕಾರ್ಯವನ್ನು? ಅಂದರೇನಪ್ಪ ನಿಮ್ಮ ಮಾತಿನ ಅರ್ಥ? ಅರ್ಥ ಅನರ್ಥಗಳ ಬಗ್ಗೆ ಮಾತನಾಡುತ್ತಾ ಕುಳಿತುಕೊಳ್ಳುವ ಕಾಲ ಇದಲ್ಲ. ಕೊಡು ಮೊದಲು ಸುಟ್ಕೇಸು. ಅಜಯ್, ಅಪ್ಪ, ಅದು 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 ಅಂದರೆ ಅಜಯ್, ತಾವು ಅಂದ್ರೆ ಅಣ್ಣ, ಅದು ನೀನು ಫೋನ್ ಮಾಡಿದ್ದು. ಅದು ಅಪ್ಪ, ದಯವಿಟ್ಟು ನಿನ್ನ ಬಾಯಿಂದ ಕಳ್ಳರೆಂದು ನುಡಿಯಬೇಡಪ್ಪ. ನಿನಗೆ ದ್ರೋಹ ಮಾಡುವ ಯಾವುದೇ ಕೆಲಸ ನಾವು ಮಾಡಿಲ್ಲಪ್ಪ, ಮಾಡಿಲ್ಲ. ಅಜಯ್ ಅಣ್ಣನೇ ಫೋನ್ ಮಾಡಿ ನಿನಗೆ ಆಕ್ಸಿಡೆಂಟ್ ಆಗಿದೆ, 5 ಲಕ್ಷ ರೂಪಾಯಿ ತರಲು ಹೇಳಿದಪ್ಪ, ಹೇಳಿದ. ಏನಾಯಿತು ನೋಡಿದ್ರ ಅಪ್ಪಾಜಿ? ತಾವು ಮಾಡುತ್ತಿರುವ ಈ ಕೆಟ್ಟ ಕಾರ್ಯ ಮುಚ್ಚಿ ಹಾಕಲು ಅದರಲ್ಲಿ ನನ್ನನ್ನು ಸೇರಿಸುತ್ತಿದ್ದಾರೆ. ನಾನು ಫೋನ್ ಮಾಡಿ ಎಲ್ಲಿ ಹಣ ತರಲು ಹೇಳಿದೆ? ಅಣ್ಣ, ಅದು ಅದು ನಾನು ಕೇಳೋರಷ್ಟರಲ್ಲಿ ನೀನ್ ಫೋನ್ ಇಟ್ಬಿಟ್ಟೆ ಅಣ್ಣ. ಹೊರಸು ಸೂಳೆ, ಮುಚ್ಚು ಬಾಯಿ. ಅಣ್ಣ ತಂಗಿಯರು ಇಬ್ಬರು ಸೂರು ಕೂಡಿಕೊಂಡು ನಮ್ಮ ಮನೆಯ ಮರ್ಯಾದೆಯನ್ನೇ ಬೀದಿಗಳದು ಬಿಟ್ಟಿರಲ್ಲ. ಅನ್ನ ಉಂಡ ಮನೆಗೆ ದ್ರೋಹ ಬಗೆದ ಪಾಪಿ ನೀನು. ತಂಗಿ ಪರ ಪುರುಷನೊಂದಿಗೆ ಸೆರಗು ಹಾಸುವ ಸೂಳೆ ಆದಳು. ಆನಂದ, ಮುಚ್ಚು ಬಾಯಿ ಮೂರ್ಖ. ಪವಿತ್ರಳಾದ ನನ್ನ ತಂಗಿಯನ್ನು ಸೂಳೆ ಎಂದು ನುಡಿದರೆ ನಿನ್ನ ನಾಲಗೆಯನ್ನೇ ಕತ್ತರಿಸಿ ಬಿಟ್ಟೆನೋ ಯಕ್ಷಣ. ಆನಂದ, ಬಿಡು ಮೊದಲು ಅಜಯನನ್ನು. ಜೀವಂತ ಇರುವ ತಂದೆಯನ್ನೇ ಆಕ್ಸಿಡೆಂಟ್ ಆಗಿದೆ ಎಂದು ಬೊಗಳಿದ ನೀನು ಕೊಲೆ ಮಾಡಲು ಹೇಸುವವನಲ್ಲ. ಮೊದಲು ಹೊರಬೀಳಿರಿ ಇಲ್ಲಿಂದ. ಬೇಡಪ್ಪಾಜಿ, ಅಲ್ಲದ ಮಾತಿಗೆ ಅವಕಾಶ ಕೊಟ್ಟು ಈ ಅಣ್ಣ ತಂಗಿಯರ ಮೇಲೆ ಅಪವಾದದ ಬಿರುಗಾಳಿ ಬೀಸಬೇಕು. ದಯವಿಟ್ಟು ನಮ್ಮನ್ನು ನಂಬಿ. ಸಾಕಿ ಸಲುಹಿದ ನಾವು ನಿಮಗೆಂದೂ ಅನ್ಯಾಯ ಮಾಡುವುದಿಲ್ಲ. ಹೌದು ಅಪ್ಪಾಜಿ, ನಿಮಗೆ ಯಾವುದೇ ಕಾರಣಕ್ಕೂ ನಾವು ನಂಬಿಕೆ ದ್ರೋಹ ಮಾಡುವುದಿಲ್ಲ ಅಪ್ಪಾಜಿ, ಮಾಡುವುದಿಲ್ಲ. ಯಾರ್ದೋ ಮಾತನ್ನು ಕೇಳಿ ನಮ್ಮ ಮೇಲೆ ಸಂಶಯದ ಛಾಪೆಯನ್ನು ಮೂಡಿಸ್ಬೇಡಿ ಅಪ್ಪಾಜಿ, ಮೂಡಿಸ್ಬೇಡಿ. ಯಾರ್ದೋ ಮಾತಿನಿಂದಲ್ಲ, ತೆಗೆದುಕೊಳ್ಳಿ. ಈ ಫೋಟೋಗಳೇ ಸಾರಿ ಹೇಳುತ್ತಿವೆ ನೀವು ಮಾಡುವ ಕಾರ್ಯಗಳನ್ನು. ಅಪ್ಪಾಜಿ, ಫೋಟೋಗಳನ್ನು ನೋಡಿ ಇಷ್ಟೊಂದು ರಾಧಾಂತ ಮಾಡುವಿರಾ? ಒಂದು ದಿನ ರಾಧಾ ಮನೆಗೆ ಬಂದಾಗ ನೀವೇ ಆಸ್ತಿಯ ಬಗ್ಗೆ ಕೋರ್ಟಿನಲ್ಲಿ ರೀಟರ್ಚಿ ಹಾಕಿದೆಂದು ಹೇಳಿದಾಗ ರಾಧಾಳನ್ನು ಕರೆಯಿಸಿ ಅವಳೊಂದಿಗೆ ಚರ್ಚಿಸಿ ಸೂಟ್ ಕೇಸಿನಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಕಾಗದಗಳನ್ನು ತುಂಬಿಕೊಡುತ್ತಿರುವಾಗ ತೆಗೆದಿರುವ ಫೋಟೋ. ಒಂದು ದಿನ ಸುಮಾ ಹಾವನ್ನು ನೋಡಿ ಭಯದಿಂದ ಅಮರ್ನನ್ನು ಹಿಡಿದುಕೊಂಡಾಗ ತೆಗೆದಿರುವ ಮತ್ತೊಂದು ಫೋಟೋ. ತುಂಬಾ ಚೆನ್ನಾಗಿದೆ ಬ್ರದರ್ ನಾಟಕ. ನೀವು ಮಾಡುವ ನಾಟಕ ನೋಡಲು ನನಗೆ ತಾಳ್ಮೆ ಇಲ್ಲ. ಅದನ್ನು ಹೊರಬೀಳ ಇಲ್ಲಿಂದ. ಇಲ್ಲವಾದರೆ ಊತಿಗೆ ಬೇಕಾಯ್ತು. ಅಪ್ಪ, ನೀವಾದ್ರೂ ನಮ್ಮ ಮೇಲೆ ಕರುಣೆ ತೋರಿ ಅಪ್ಪ, ಕರುಣೆ ತೋರಿ.
ಈ ಮನೆಯಲ್ಲಿ ಕೆಲಸದ ಆಳಗೆ ಯಾವ್ದಾರ ಮೂಲೆಯಲ್ಲಿ ಬಿದ್ದಿರ್ತೇವೆ. ದಯವಿಟ್ಟು ನಮ್ಮನ್ನು ಮನೆಯಿಂದ ಆಚೆ ಹಾಕ್ಬೇಡಿ ಅಪ್ಪ. ದೂರ ಸರಿ ಆಕೆ. ಇನ್ನೊಂದು ಸಲ ನಿನ್ನ ಬಾಯಿಯಿಂದ ಅಪ್ಪ ಎಂದು ಕರೆದರೆ ಆ ಪದಕ್ಕೆ ಅವಮಾನ ಮಾಡಬೇಡ. ನಡತೆ ಗೆಟ್ಟವಳೆ. ತಂಗಿ ಬಾರಮ್ಮ, ಅವರಿಗೆ ಬೇಡವಾದ ಮೇಲೆ ಈ ಮನೆಯ ಋಣ ತೀರಿತೆಂದು ಹೋಗೋಣ. ಅಪ್ಪ ನಾವಿನ್ನು ಬರ್ತೇವಪ್ಪ. ಮತ್ತೇಕೆ ಬರುತ್ತೇನೆಂದು ಹೇಳುತ್ತೆ? ನಿನ್ನ ಮುಖ ನೋಡಲು ನನಗೆ ನಾಚಿಕೆ ಆಗುತ್ತದೆ. ಮೊದಲು ಹೊರಬೀಳು ಇಲ್ಲಿಂದ. ಅಪ್ಪ ಅಜಯ್, ಕೊನೆಯದಾಗಿ ನನ್ನದೊಂದು ಆಸೆ ಇದೆ, ಈಡೇರಿಸುವೆಯೇನಪ್ಪ? ಅದೇನು ಮೊದಲು ಮಗಳು? ಅಜಯ್, ಈ ಮನೆಯಿಂದ ಹೊರ ಹೋಗುವ ಮೊದಲು ಒಂದು ತುತ್ತು ಕೂಳು ತಿನ್ನಬೇಕೆಂಬ ಆಸೆಯಾಗಿದೆ, ಕೊಡುವೆಯೇನಪ್ಪ? ಇಲ್ಲ. ಯಾವುದಾದ ಬೀದಿ ನಾಯಿಗಳೇ ಹಾಕುತ್ತೇವೆ ಹೊರತು ನಿಮ್ಮಂತ ಮನೆ ಮುರುಕರಿಗೆ ಹಾಕುವುದಿಲ್ಲ. ಒಂದು ತುತ್ತು ಅಲ್ಲ, ಒಂದು ಅಗಳು ಕೂಡ ಕೊಡುವುದಿಲ್ಲ. ಬೇಡ ಅಜಯ್, ಬೇಡ. ಹಾಗೆನ್ನದಿರು. ಅಣ್ಣ ತಂಗಿ ಎಂದು ಕರೆಯಲು ನಿನ್ನ ಮನಸ್ಸು ಬರದಿದ್ದರೆ ನಿನ್ನ ಮನೆಯಲ್ಲಿ ಸಾಕಿದ ನಾಯಿಗಳೆಂದು ತಿಳಿದು ನಾಯಿಗಳಿಗೆ ಹಾಕುವಂತೆ ಹಾಕುವಜೇ ನಿನ್ನ ಕಾಲಿಡಿದು ದೂರ ಸರಿಯಾಚ ಮಾನಗಟ್ಟವನೇ. ಹೊರಬೀಳು ಮೊದಲ ಇಲ್ಲಿಂದ. ಆಯ್ತಪ್ಪ, ನಿಮಗೆ ಬೇಡವಾದ ಮೇಲೆ ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಬಾಸುಮ ಅಪ್ಪ, ಬರ್ತೀವಪ್ಪ. ಮತ್ತೇಕೆ ಬರುತ್ತೇನೆಂದು ಹೇಳುತ್ತೆ? ಹೊರಬೀಳ ಮೊದಲ ಇಲ್ಲಿಂದ. ನಡೆ ಅಜಯ್, ಮುಂದಿನ ಕೆಲಸ ನೋಡೋಣ. ಅಮ್ಮ, ನೋಡಿದೆಯಾ ನಿನ್ನ ಮಕ್ಕಳ ಸ್ಥಿತಿ ಎಲ್ಲಿಗೆ ಬಂದಿದೆ ಎಂದು? ಯಾಕಮ್ಮ ಈ ಪಾಪಿಗಳಿಗೆ ಜನ್ಮ ನೀಡಿದೆ? ಹುಟ್ಟುತ್ತಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಸಾಕಿ ಸಲುವಿದ ಆಶ್ರಯ ಕೊಟ್ಟ ತಂದೆ ತಮ್ಮಂದಿರಿಂದಲೂ ದೂರವಾಗಿ ಇಂದು ಮತ್ತೆ ಬೀದಿ ಸೇರುವಂತಾಯಿತು. ಅಣ್ಣ, ಸಮಾಧಾನ ಮಾಡಿಕೋಣ, ಸಮಾಧಾನ ಮಾಡಿಕೊ. ನೋಡಿ, ಆ ದೇವರು ನಮ್ಗೆಲ್ಲಾದ್ರೂ ಒಂದು ಮಾರ್ಗ ತೋರಿಸ್ತಾನಣ್ಣ, ತೋರಿಸ್ತಾನೆ. ದೇವರು ಎಲ್ಲಿರುವ ನಮ್ಮ ನಿನ್ನ ದೇವರು? ಕರೆದರೆ ಕೇಳಲಾರದೆ, ಕೂಗಿದರೆ ಓ ಎನ್ನದೆ, ಕಲ್ಲಾಗಿರುವ ನಮ್ಮ ನಿನ್ನ ದೇವರು
ಎಲ್ಲಿಗೆ ಹೋಗೋದಣ್ಣ? ಭಯ ಪಡಬೇಡ ಸುಮ, ಜಗತ್ತು ತುಂಬಾ ವಿಶಾಲವಾಗಿದೆ. ನಿನ್ನಣ್ಣನ ತೋಳಿನಲ್ಲಿ ಬಲವಿದೆ. ಸರ್ಕಾರಿ ಕೆಲಸ ದೊರೆಯದಿದ್ದರೆ ಕೂಲಿ ನಾಲಿಯಾದರೂ ಮಾಡಿ ನಿನ್ನ ಬಾಳು ಬಂಗಾರವಾಗುವಂತೆ ಮಾಡುವೆ. ನಡೆಯಮ್ಮ, ಹೋಗೋಣ.